ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ ಸ್ಥಳದಿಂದಲೇ. ಮೇಡಮ್ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಮ್ಯಾ. ಮೇಡಮ್, ರೈತರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, 7ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಸಾಗ್ತಾ ಇದೆ ಅಂತ ಹೇಳಿ. ಎಸ್ ರಮ್ಯಾ, ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಗುರ್ಲಾಪುರದಲ್ಲಿ ಏನು ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಲಕ್ಷ ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರ್ತಾ ಇದ್ದಾರೆ. ಅವರ ಬೇಡಿಕೆ ಈಡೇರಿಕೆಗಾಗಿ ಈ ಸಲ ನಮ್ಮ ಹೋರಾಟ ಯಾವ ಲೆವೆಲ್ಗಾದ್ರೂ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಇಲ್ಲಿ ರೈತರು ಸೇರಿದ್ದಾರೆ. ನಿನ್ನೆ ತಾವು ನೋಡಬಹುದು, ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಕಬ್ಬು ಬೆಳೆಗಾರರು ಹೋರಾಟಕ್ಕೆ ಬಂದಿದ್ರು. ಇವತ್ತು ಕೂಡ 7ನೇ ದಿನದ ಹೋರಾಟ. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ರೈತರು ಸೇರ್ತಾ ಇದ್ದಾರೆ. ಇತ್ತೀಚೆಗೆ ನಾವು ನೋಡಿದ ಹಾಗೆ ಅತಿ ದೊಡ್ಡ ಹೋರಾಟ ಇದು ಅಂತ ಅನ್ಸುತ್ತೆ. ಈ ಕಡೆ ಸ್ಟೇಜ್ ಇದೆ. ಸ್ಟೇಜ್ ಮೇಲೆ ಈಗಾಗಲೇ ಬಹಳಷ್ಟು ಜನ ರೈತ ಸಂಘದ ಸದಸ್ಯರು ಮತ್ತು ಹಲವಾರು ಸಂಘಟನೆಗಳು ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿವೆ ಮತ್ತು ಅಲ್ಲಿ ರೈತರಿಗೆ ಹೋರಾಟವನ್ನ ಕಿಚ್ಚನ್ನ ಹೆಚ್ಚು ಮಾಡೋದಕ್ಕೆ ಹಾಡುಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಬಹಳಷ್ಟು ಜನ ರೈತರು ನಮ್ಮೊಂದಿಗೆ ಈಗ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ನಿಂತಿದ್ದಾರೆ. ಇವತ್ತು 7ನೇ ದಿನ. ಇವತ್ತು 2 ಗಂಟೆಗೆ HK ಪಾಟೀಲ್ ಅವರು ಬಂದು ವಯಾ ಮೀಡಿಯಾ ಏನಾದ್ರೂ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಇಲ್ಲಿ ಮಾತಾಡಿಸಿದ ಹಾಗೆ ಸಕ್ಕರೆ ಸಚಿವರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ಇದೆ. ಶಿವಾನಂದ ಪಾಟೀಲ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಬ್ಬ ಸಕ್ಕರೆ ಸಚಿವ ಆಗೋದಕ್ಕೆ ಅವರು ಲಾಯಕ್ಕಿಲ್ಲ ಅನ್ನುವಂತ ಆಕ್ರೋಶ ಇಲ್ಲಿ ಕಬ್ಬು ಬೆಳೆಗಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ರಮ್ಯಾ, ನನ್ನ ಮಾತುಗಳು ಕೇಳಿಸ್ತಾ ಇದೆಯಾ? ಬಿಕಾಸ್ ಇಲ್ಲಿ ಸ್ಪೀಕರ್ ಗಳನ್ನ ಹಾಕಿದ್ದಾರೆ. ಆಡಿಯೋ ಇಸ್ ಇಟ್ ಓಕೆ? ನಿಮ್ಗೆ ಕೇಳಿಸ್ತಾ ಇದೆಯಾ? ಮ್ಯಾಮ್, ಕೇಳಿಸ್ತಾ ಇದೆ, ಮುಂದುವರಿಸಿ. ಆಲ್ ರೈಟ್, ಹಾಗಾದ್ರೆ ಬನ್ನಿ. ಬಹಳಷ್ಟು ಜನ ಹೋರಾಟಗಾರರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಸರ್, ಈಗ ಹೋರಾಟ 7ನೇ ದಿನ ಸರ್. ಇವತ್ತಿನ ಹೋರಾಟದ ಸ್ವರೂಪ ಹೇಗಿರುತ್ತೆ? ಇವತ್ತಿನ ಹೋರಾಟ ಮೇಡಮ್ ಅವ್ರು ಶಾಂತವಾಗಿರೋದು. ಇವತ್ತು ಶಾಂತವಾಗಿ, ನಾಳೆ ಶಾಂತವಾಗಿ, ನಾಡದಕ್ಕೂ ಏನಾರ ಆದ್ರೆ ಸರ್ಕಾರನೇ ಜವಾಬ್ದಾರಿ. ಯಾಕಂದ್ರೆ ನಾವು ತಡೆಯುವಂತವ್ರು. ಏನ್ ಮಾಡ್ತೀರಂತದ್ದು? ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ. ಎಲ್ಲಾ ತಹಶೀಲ್ದಾರ್ ಆಫೀಸ್ ಬೆಳಗಾವಿ ಜಿಲ್ಲಾದಂತ ಎಲ್ಲಾ ಕಬ್ಜಾ ತಗೊಂಡ್ಬಿಡ್ತೀವಿ. ಸಬ್ ರೇಟರ್ ಆಫೀಸ್ ಕಬ್ಜಾ ತಗೊಂಡ್ಬಿಡ್ತೀವಿ. ಎಲ್ಲಾ ಸರದ ಅಂಗಡಿಗಳು ಬಂದ್ ಮಾಡ್ತೀವಿ. ಕಳಿಸಿ ಲಾಠಿ ನಾವು ಲಾಠಿ ಎಟ್ಟುತ್ತಿದ್ದೀವಿ, ಚೀಲ್ಕು ಹಾಕಿವಿ, ಗುಂಡ್ ಹಾಕಿರು ಗುಂಡು ಹಾಕ್ಸ್ಕೊತೀವಿ. ಆದ್ರೆ ನಮ್ ಬೆಳೆದಂತ ಬೆಳೆಗೆ ರೇಟ್ ತಗೊಳ್ಳೋ ಮಟ್ಟ ಬಿಡಂಗಿಲ್ಲ. ಅಲ್ಲ ಸರ್, ಇಷ್ಟು ದಿನ ಏನ್ ಮಾಡ್ತಿದ್ರಿ? ಈಗ ಕಬ್ಬು ಕಟಾವಕ್ ಬಂದೈತಿ, ಈಗ ಬೆಲೆ 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 ಅಂತಿದಿರಲ್ಲ, ಇಷ್ಟು ಲೇಟ್ ಯಾಕೆ ಮಾಡಿದ್ರಿ? ಅಲ್ಲ ಮೇಡಮ್ ಅವರು, ನಾವು ಮಾಡಾಕತ್ತೆ 2 ತಿಂಗಳಾಯ್ತು. ಕಮಿಷನರ್ ಆಫೀಸ್ ಬೆಳಗಾವಿಯಲ್ಲಿ ಮೀಟಿಂಗ್ ಕರೆದ್ರೆ 50 ರೂಪಾಯಿ ಕೊಡ್ತಾರೆ ಮೇಡಮ್. ಶಿಕ್ಷಕರಿಗೆ ಚೌಕಾಶಿ ತರಕಾರಿ ಮಾರ್ಕೆಟ್ ಚೌಕಾಶಿ. ಯಾವ್ದು ತರಕಾರಿ ಮಾರ್ಕೆಟ್? ನಿಮ್ದು ತರಕಾರಿ ಮಾರ್ಕೆಟ್ ಆಗೈತ್ರಿ ಸರ್, ಚೌಕಾಶಿ ಮಾಡ್ತಿದಾರಂದೆ. ಹೌದು, ನಮ್ದು ಏನ್ ಮಾಡ್ಯಾರಂದ್ರೆ ನಮ್ಮನ್ನು ತಾಳ್ಮೆ ಪರೀಕ್ಷೆ ಮಾಡತಾರ ಇವರು. ಸರ್ಕಾರ ಕಬ್ಬಿನ ಪ್ಯಾಟ್ರಿ ಅವರು ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಇನ್ನೊಂದ್ 2-3 ದಿನದಲ್ಲಿ ರೈತರ ತಾಳ್ಮೆ ಹೊಡೆದ್ರೆ ಅವರೇ ಜವಾಬ್ದಾರಿ ಹಾಕಾರು, ಅವರೇ ಕೆಟ್ಟ ಹೆಸರು ತಗೋತಾರು, ಅವರೇ ಈ ಜನರ ಕೈಯಿಂದ ಮೋತಿ ಉಳಿಸ್ಕೋತಾರು. ರೈತರು ಹೇಳಿದ ತಕ್ಷಣ ಕೊಟ್ಬಿಡ್ಬೇಕಾ? ರೈತರು ಹೇಳಿದ ತಕ್ಷಣ ಸರ್ಕಾರಗಳು ಬಂದ್ ಬಿಡ್ಬೇಕಾ? ರೈತರು ಹೇಳಿದ ತಕ್ಷಣ ನೀವ್ ಏನ್ ಹೇಳ್ತೀರೋ ಅದಕ್ಕೆ ಸಹಿ ಅಂದ್ ಬಿಡ್ಬೇಕಾ? ಅಲ್ಲ, ನೀವ್ ಹೇಳಿದ್ಕೊಂಡು ನಾವು ಓಟ್ ಹಾಕ್ಬೇಕಾ? ನಿಮ್ನ MLA ಮಾಡ್ಬೇಕಾ? ನಿಮ್ನ MLA ಮಾಡ್ಬೇಕಾ? ನಿಮ್ CM ಮಾಡ್ಬೇಕಾ? ನೀವ್ ಹೇಳಿದ್ಕೊನೆ ಅಲ್ಲ. ನೀವು ನಮ್ಮ ಕೆಲಸ ಮಾಡ್ತೀರಿ ಅಂತ ಅಲ್ಲಿ ಕಳಿಸಿ. ನೀವು ಏನ್ ಕಡಿಮೆ ಇಲ್ಲ ಬಿಡ್ರಿ, ಎಲ್ಲ ಕಬ್ಬಿನ ಕಾರ್ಖಾನೆ ಮಾಲೀಕರನ್ನ ಓಟು ಮಾಡಿ ಗೆಲ್ಲಿಸಿ ಸಚಿವರನ್ನ ಮಾಡ್ತೀರಿ. ಅಲ್ಲ, ಅದಕ್ಕೆ ಈಗ ಪಾಠ ಹೇಳಕನೆ ಈಗ ಜನ ಕೂಡೈತಿ, ತೀರ್ಮಾನ ಆಕೈತಿ ಮುಂದಿನ ದಿನಮಾನದೊಳಗೆ. ಆಲ್ ರೈಟ್.